ನಮಸ್ತೆ ಸ್ನೇಹಿತರೆ, ನೀವೆಲ್ಲ ನಿನ್ನೆಯಿಂದ ಕೂಡ ಸುದ್ದಿವಾಹಿನಿಗಳಲ್ಲಿ ಕೇಳ್ತಾ ಇದ್ದೀರಿ. ಏನು ನಮ್ಮ ಪಕ್ಷದ ರಾಜ್ಯಸಭೆ ಸದಸ್ಯರು ನಮ್ಮ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿಲ್ಲ. ನಮ್ಮ ಪಕ್ಷದಿಂದ BJP ಪಕ್ಷಕ್ಕೆ ನಿನ್ನೆ 3 ಸಂಸದರು ಸೇರ್ಪಡೆ ಆಗಿರುವಂಥದ್ದು ಸುದ್ದಿ ಕೇಳ್ತಾ ಇದ್ದೀರಿ. ಅದರಲ್ಲಿ ವಿಶೇಷವಾಗಿ ನೇತೃತ್ವ ವಹಿಸಿರುವ ರಾಘವ್ ಚಡ್ಡಾ ವಿಚಾರನೇ ಹೆಚ್ಚಾಗಿ ನಾವು ಮುನ್ನೆಲೆಗೆ ನೋಡ್ತಾ ಇದ್ದೀವಿ. ರಾಘವ್ ಚಡ್ಡಾ ಅವರ ವಿಚಾರಗಳು ನಿಮಗೆಲ್ಲ ಗೊತ್ತಿದೆ. ಹಿಂದೆ 2-3 ತಿಂಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಿ. ರಾಘವ್ ಚಡ್ಡಾಗೆ ಏನು ಆಮ್ ಆದ್ಮಿ ಪಕ್ಷದ ಏನು ಸ್ಥಾನಮಾನ ಕೊಡ್ತು, ಅದಕ್ಕೆ ತದ್ವಿರುದ್ಧವಾಗಿ ಇವತ್ತು ಅವರು ಪಕ್ಷ ಬಿಟ್ಟು ಹೋಗಿದ್ದಾರೆ. ಇರಲಿ, ಇದರ ಹಿಂದೆನೂ ಕೂಡ ನಮ್ಮ ಪಕ್ಷದಿಂದ ಲೋಕಸಭೆ ಸದಸ್ಯರಾದಂಥ ಶಾಜಿಯಾ ಇಲ್ಮಿ ಅಂತಲೂ ಕೂಡ ಅವಾಗ BJPಗೆ ಹೋಗಿದ್ದರು. ಅದರ ನಂತರದಲ್ಲಿ ಪ್ರಶಾಂತ್ ಭೂಷಣ್ ಅವರು ಹೋದರು, ಯೋಗೇಂದ್ರ ಯಾದವ್ ಅವರು ಹೋದರು, ಆಮೇಲೆ ಕಪಿಲ್ ಮಿಶ್ರಾ ಇವೇನೀಗ ಡೆಲ್ಲಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾರೆ, ಕಪಿಲ್ ಮಿಶ್ರಾ ಹೋದರು. ಸೊ ಇದೆಲ್ಲ ರಾಜಕೀಯ ಪಕ್ಷ ಅಂದಮೇಲೆ ಸಹಜ. ಆದರೆ ಆಮ್ ಆದ್ಮಿ ಪಕ್ಷದಲ್ಲಿ ಇರಬೇಕಂದ್ರೆ ನೀವು ಕಮಿಟ್ಮೆಂಟ್ ಇರ್ಬೋದು, ಅಥವಾ ಬೇರೆ ಬೇರೆ ವಿಚಾರದಲ್ಲಿ ನೀವು ಇದ್ದರೆ ಕರಪ್ಷನ್ ಇರ್ಬೋದು, ಇವೆಲ್ಲ ವಿಚಾರದಲ್ಲಿ ಇದ್ದರೆ ನೀವು ಏನಕ್ಕೂ ಕೂಡ ನೀವು ಆಮ್ ಆದ್ಮಿ ಪಾರ್ಟಿಯಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಭಾಳಷ್ಟು ಜನ ಪ್ರಶ್ನೆ ಮಾಡ್ತಿದ್ರು, ಏನ್ರಿ ನಿಮ್ಮ ಪಕ್ಷ ಈ ರೀತಿ ಆಗಿಬಿಡ್ತು, ಇಷ್ಟು ಸಂಸದರು BJPಗೆ ಹೋದರು. ನಮಗೇನೋ ಆತಂಕ ಏನಿಲ್ಲ. ಏನಂದರೆ ಕೆಲವು ವಿಚಾರ ಮನಸ್ಸಿಗೆ ನೋವಿದೆ. ಪಕ್ಷ ಒಂದು ಒಳ್ಳೆಯ ಅವಕಾಶ ಕೊಟ್ಟರೂ ಕೂಡ ಪಕ್ಷಕ್ಕೆ ದ್ರೋಹ ಬಗೆದ್ಬಿಟ್ಟು ಅವ್ರು ಹೋಗಿದ್ದಾರೆ ಅಂತ. ಆದರೆ ಆಮ್ ಆದ್ಮಿ ಪಾರ್ಟಿಯ ಹಿನ್ನೆಲೆ ನೋಡಿದಾಗ ಮನೀಶ್ ಸಿಸೋಡಿಯಾ ಇರ್ಬೋದು, ಅರವಿಂದ್ ಕೇಜ್ರಿವಾಲ್ ರವರು ಇರ್ಬೋದು, ಸತ್ಯೇಂದ್ರ ಜೈನ್ ಇರ್ಬೋದು, ಆಮೇಲೆ ಸಂಜಯ್ ಸಿಂಗ್ ಅವರು ಇರ್ಬೋದು. ಅವ್ರು ಜೈಲಿಗೆ ಹೋದಾಗ ಕೆಲವು ಪಕ್ಷ ವಿರೋಧಿಗಳು ಮುಗೀತು, ಈಗ ಆಮ್ ಆದ್ಮಿ ಪಾರ್ಟಿ ಮುಗೀತು, ಈಗ ಆಮ್ ಆದ್ಮಿ ಪಾರ್ಟಿ ಇತಿಹಾಸನೇ ಅಳಿಸೋಗುತ್ತೆ ಅಂತ ಹೇಳ್ತಿದ್ರು. ಆ ನಂತರದಲ್ಲಿ ನಾವು ಡೆಲ್ಲಿ ಚುನಾವಣೆ ಸೋತ್ವಿ. ಅವಾಗಲೂ ಕೂಡ ಇಂಥ ಹೂವಾಪುವ ನಾವು ಕೇಳೋಕ್ಕೆ ಭಾಳಷ್ಟು ಕೇಳಿದ್ದೀವಿ. ಆ ಥರ ಏನಿಲ್ಲ. ಆಮ್ ಆದ್ಮಿ ಪಾರ್ಟಿ ಹಿಂದೇನೂ ಇತ್ತು, ಮುಂದೇನೂ ಇರುತ್ತೆ, ಈಗಲೂ ಇದೆ. ಯಾರು ಇರಲಿ ಯಾರು ಬೀಳಲಿ, ನಮ್ಮಂಥ ಕಾರ್ಯಕರ್ತರಿಂದ, ನಮ್ಮಂಥ ನಿಷ್ಠಾವಂತ ಕಾರ್ಯಕರ್ತರಿಂದ ಪಕ್ಷ ಉಳಿದಿದೆ. ಕೋಟ್ಯಾನುಗಟ್ಟಲೆ ಕಾರ್ಯಕರ್ತರು ಪಕ್ಷದಲ್ಲಿದ್ದಾರೆ. ನಮ್ಮ ಕಾರ್ಯಕರ್ತರಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ, ಇಂಥವೆಲ್ಲ ವಿಚಾರಕ್ಕೆ ನಾವು ಬಗ್ಗುವಂತಲ್ಲ, ಭಗವಂತದ್ದಿಲ್ಲ, ನಾವು ಬಗ್ಗದು ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ನಾವು ಏನು ಹೋರಾಟದಿಂದ ಬಂದಿರೋಂಥ ನಾವು ಕಾರ್ಯಕರ್ತರು. ಇಂಥ 10 ಜನ ಹೋದರೂ ಕೂಡ ನಮಗೇನು ಪಕ್ಷ ಕಟ್ಟಲಿಕ್ಕೆ ಸಮಸ್ಯೆ ಏನಿಲ್ಲ. ನಾವು ಈಗಲೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟಿದ್ದೀವಿ, ಮುಂದೇನೂ ಕೂಡ ಇಡ್ತೀವಿ. ನೀವು ಕೂಡ ನಿಮ್ಮ ಜಿಲ್ಲೆಯಲ್ಲಿರ್ಬೋದು, ತಾಲೂಕಲ್ಲಿ ಇರ್ಬೋದು, ಸಂಘಟನೆ ಕಟ್ಟಿ ಇವರಿಗೆ ಉತ್ತರ ಕೊಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇನ್ಕಿಲಾಬ್ ಜಿಂದಾಬಾದ್. ನಾನು ವಿದ್ಯಾರ್ಥಿ ಪರಿಷತ್ನಿಂದ ಬಂದವನು. ನನ್ನ PUC ವ್ಯಾಸಂಗ ಮುಗಿದ ತಕ್ಷಣ 1990ರಲ್ಲಿ ಭಾರತೀಯ ಜನತಾ ಪಾರ್ಟಿ ಬಂದು 91ರ ಮಹತ್ತರವಾಗಿರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದ ಈಗಿನ 2 ತಾಲೂಕಿನ ಒಂದು ಹಳ್ಳಿಗೂ ಬಿಡದೇನೆ ಅವತ್ತು ಪ್ರವಾಸವನ್ನು ಕೈಗೊಂಡವರು. ನಮ್ಮ ಜೊತೆಗೆ ನಮ್ಮ ಕೃಷ್ಣಮೂರ್ತಿ ಪವಾರ್ ಅಂತ ದಾವಣಗೆರೆ, KG ಸಾಕ್ರೆ ಅಂತೇಳಿ, KV ಶಂಕರನಾರಾಯಣ್ ಸರ್ ಇಲ್ಲಿಂದ ಬಂದರು. ಅವರು ಪ್ರಭಾರಿಗಳಾಗಿ ಇಲ್ಲಿಂದ ಬಂದರು. ನಾನು ಅವಾಗಿನ ಸಾಮಾನ್ಯ ಕಾರ್ಯಕರ್ತ. ಬಹಳ ನೋವಿನ ಸಂಗತಿ ಏನು ಅಂತ ಹೇಳಿದ್ರೆ, ಚಾಂದ್ರಾಜ್ ಪಾಟೀಲ್ ಯೋಗ್ಯತೆ ಏನು ಅಂತ ಕೇಳಿದೆ. 18ನೇ ವಯಸ್ಸಿಗೆ ನಾನು ಪಕ್ಷಕ್ಕೆ ಬಂದವನು. 1992ರಲ್ಲಿ ಶಿವಮೊಗ್ಗ ಜಿಲ್ಲೆ ಇತ್ತು, ಹೊನ್ನಾಳಿ ವಿಧಾನಸಭಾ ಕ್ಷೇತ್ರ, ಹೊನ್ನಾಳಿ ತಾಲೂಕು.